ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಎಲ್ಲ ಯೂತ್ಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ. ಯಾಕೆ ಅಂತಂದರೆ ನಾನಿವತ್ತು PM ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕೆಲವೊಬ್ಬರಿಗೆ ಆಲ್ಮೋಸ್ಟು ಗೊತ್ತಿರುತ್ತೆ, ಇನ್ನೂ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಶಾರ್ಟಾಗಿ ಒಂದು ಇಂಟ್ರೊಡಕ್ಷನ್ನ ಕೊಡ್ತಾ ಇದ್ದೀನಿ. PM ಇಂಟರ್ನ್ಶಿಪ್ ಸ್ಕೀಮ್ ಅಂತಕ್ಕಂಥದ್ದು ಈಗಾಗಲೇ ಆರಂಭ ಆಗಿದೆ. ಈಗ 3rd ಫೇಸ್ ಬಂದು ಆ್ಯಕ್ಟಿವ್ ಆಗಿದೆ. ಸೊ ಈ ಒಂದು ಸ್ಕೀಮು ಭಾರತ ಸರ್ಕಾರದ ಒಂದು ಪ್ರಮುಖ ಸ್ಕೀಮ್ಗಳಲ್ಲಿ ಒಂದಾಗಿದೆ. ಈ ಸ್ಕೀಮಿನ ಉದ್ದೇಶ ಏನು, ಈ ಯೋಜನೆಯ ಉದ್ದೇಶ ಏನು ಅಂತ ಅಂದರೆ 5 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡೋ ಅಂಥದ್ದು. ಟಾಪ್ 500 ಕಂಪನಿಗಳಲ್ಲಿ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗೋ ಥರ ಮಾಡೋ ಅಂಥದ್ದು, ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗೋ ಥರ ಮಾಡೋ ಅಂಥದ್ದು. ರಿಯಲ್ ವರ್ಲ್ಡಲ್ಲಿ ಯಾವ ಥರ ಕೆಲಸ ಇರುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ತಿಳಿಸ್ಕೊಡೋ ಅಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಈಗ ನಾನು ಹೇಳಿದಾಗೆ 3rd ಫೇಸ್ ಆ್ಯಕ್ಟಿವ್ ಆಗಿದೆ. ಸೊ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಈಗ ಸುಮಾರು 23,365 ವೇಕೆನ್ಸಿಗಳು ಟಾಪ್ 500 ಕಂಪನಿಗಳಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ತಿಂಗಳಿಗೆ ಸ್ಟೈಫೆಂಡ್ ಸಿಗತ್ತೆ. ಅಂದರೆ ಒಂದು ತಿಂಗಳಿಗೆ 9,000 ಪೇ ಮಾಡಿ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಅದರಲ್ಲಿ 8,100 ರೂಪಾಯಿ ಬಂದು ಗೌರ್ಮೆಂಟಿಂದ ನಿಮಗೆ ಸಿಗುತ್ತೆ. ಇನ್ನು 900 ರೂಪಾಯಿ ಬಂದು ನೀವು ಟ್ರೈನಿಂಗ್ ತೊಗೊಳ್ಳೋ ಅಂಥ ಕಂಪನಿ ನಿಮಗೆ ಪೇ ಮಾಡುತ್ತೆ. ಎಷ್ಟು ತಿಂಗಳ ಕೆಲಸ ಮಾಡಬೇಕು ಅಂತಂದರೆ 6ರಿಂದ 9 ತಿಂಗಳ ಕಾಲ ನೀವು ಕೆಲಸ ಮಾಡಬೇಕಾಗತ್ತೆ. ಮುಂಚೆ 1 ವರ್ಷದವರೆಗೆ ನಿಮಗೆ ಕೆಲಸ ಇರ್ತಾಯಿತ್ತು, ಆದರೆ ಈಗ 6ರಿಂದ 9 ತಿಂಗಳ ಕಾಲ ನೀವು ಕೆಲಸ ಮಾಡಬೇಕಾಗತ್ತೆ. 5,000 ರೂಪಾಯಿ ತಿಂಗಳಿಗೆ ಮುಂಚೆ ಸಿಗ್ತಾಯಿತ್ತು, ಅದನ್ನು ಈಗ ಇನ್ಕ್ರೀಸ್ ಮಾಡಿ 9,000 1 ತಿಂಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನಿಮ್ಮ ಈ ಒಂದು ಟ್ರೈನಿಂಗ್ ಪೀರಿಯಡ್ ಮುಗಿಯೋ ಅಷ್ಟರಲ್ಲಿ 60,000 ರೂಪಾಯಿ ಸಿಗುತ್ತೆ. ಹಾಗೆ ಜಾಯ್ನಿಂಗ್ ಗ್ರ್ಯಾಂಟ್ ಆಗಿ, ಅಂದರೆ ನೀವು ಜಾಯ್ನ್ ಆದ ತಕ್ಷಣ 6 ರೂಪಾಯಿ ಎಕ್ಸ್ಟ್ರಾ ಒಟ್ಟಿಗೆ ನಿಮಗೆ ಕೊಡ್ತಾರೆ. DBT ರೂಪದಲ್ಲಿ ನಿಮಗೆ ಹಣ ಬಂದು ತಲುಪುತ್ತೆ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೆಲಸಕ್ಕೆ ಜಾಯಿನ್ ಆದ ತಕ್ಷಣ ನಿಮಗೆ 6,000 ಸಿಗುತ್ತೆ, ತಿಂಗಳಿಗೆ 9,000 ಸಿಗುತ್ತೆ. ಓಕೆನಾ? ಹಾಗಾದರೆ ಯಾರ್ಯಾರೆಲ್ಲ ಈ ಒಂದು ಇಂಟರ್ನ್ಶಿಪ್ ಸ್ಕೀಮಿಗೆ ಅಪ್ಲೈ ಮಾಡಬಹುದು ಅಂತಂದರೆ, ನಿಮಗೆ ವಿದ್ಯಾರ್ಹತೆ ಬಂದು SSLC, PUC, ITI, ಡಿಪ್ಲೊಮೊ ಹಾಗೆ ಯಾವುದೇ ಗ್ರ್ಯಾಜುಯೇಟ್ ಆಗಿದ್ರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕಬಹುದು. ನಿಮ್ಮ ವಯೋಮಿತಿ ಬಂದು 18 ವರ್ಷದಿಂದ 25 ವರ್ಷದ ಒಳಗಿರಬೇಕಾಗತ್ತೆ. ಮುಂಚೆ 21 ವರ್ಷದಿಂದ 24 ವರ್ಷ ಇತ್ತು, ಅದನ್ನು ಈಗ ಸಡಿಲಿಕೆ ಮಾಡಿ 18 ವರ್ಷದಿಂದ 25 ವರ್ಷದ ಎಲ್ಲ ಯುವಕ ಯುವತಿಯರು ಕೂಡ ಅಪ್ಲೈ ಮಾಡಬಹುದು. ಹಾಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದು 12 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಸೊ ಇದು ಅಷ್ಟೇ, ಮುಂಚೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಿತ್ತು. ಇದನ್ನು ಕೂಡ ಇವಾಗ ಸ್ವಲ್ಪ ಒಂದು ರಿಲ್ಯಾಕ್ಸೇಷನ್ನ ಕೊಟ್ಬಿಟ್ಟು 12 ಲಕ್ಷಕ್ಕಿಂತ ಒಳಗೆ ನಿಮ್ಮ ಆದಾಯ ಇದ್ದರೆ ನೀವು ಖಂಡಿತವಾಗ್ಲೂ ಈ ಒಂದು PM ಇಂಟರ್ನ್ಶಿಪ್ ಸ್ಕೀಮಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಯಾರ್ಯಾರೆಲ್ಲ ಅರ್ಜಿಯನ್ನು ಹಾಕೋದಕ್ಕೆ ಆಗೋದಿಲ್ಲ ಅಂತ ಅಂದರೆ, ಯಾರ್ಯಾರೆಲ್ಲ ಪ್ರೊಫೆಷ್ನರಿ ಕೋರ್ಸ್ಗಳನ್ನ ಮಾಡ್ತಾಯಿದ್ರ, ಅಂದರೆ MBBS, CA ಈ ರೀತಿ ಕೋರ್ಸ್ಗಳಲ್ಲಿ ನೀವು ಇದ್ದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಹಾಗೆ ನೀವು ರೆಗ್ಯುಲರ್ ಕಾಲೇಜ್ಗೆ ಹೋಗ್ತಾ ಇದ್ದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ನೀವು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಹಾಗೆ ಯಾರಾದರೂ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಫ್ರೆಷರ್ಸ್ ಹಾಕ್ಬೋದು. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗತ್ತೆ. ಸೊ ಇದಿಷ್ಟು ಕೂಡ ಅರ್ಹತೆ ಆಗಿರುತ್ತೆ. ಸೊ ಸೆಲೆಕ್ಷನ್ ಬಂದ್ಬಿಟ್ಟು ನಿಮ್ಮ ಒಂದು ಲೊಕೇಶನ್ ಮೇಲೆ, ನಿಮ್ಮ ಕ್ವಾಲಿಫಿಕೇಷನ್ ಮೇಲೆ, ನಿಮ್ಮ ರೆಸ್ಯೂಮೆ ಮೇಲೆ ಕಂಪನಿಗಳು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಈ ಒಂದು ಅಪ್ಲಿಕೇಶನನ್ನು ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಅಂದರೆ, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಎಜುಕೇಷನಲ್ ಸರ್ಟಿಫಿಕೇಟ್, 10th, 12th, ಡಿಗ್ರಿ ಏನು ಮಾಡಿರ್ತೀರ ಆ ಎಲ್ಲ ಸರ್ಟಿಫಿಕೇಟ್ಗಳು ಬೇಕಾಗತ್ತೆ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ರೆಸ್ಯೂಮ್,
ಹಾಗೆಯೇ ಬ್ಯಾಂಕ್ ಡೀಟೇಲ್ಸ್ ಇಷ್ಟಿದ್ರೆ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಎಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು ಅಂತಂದರೆ pminternship.mca.gov.in ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ವೆಬ್ಸೈಟಿಗೆ ಹೋಗ್ತೀರಾ. ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ಯಾವ ಒಂದು ಕ್ಷೇತ್ರಗಳಲ್ಲಿ ನಿಮಗೆ ಈ ಒಂದು ಇಂಟರ್ನ್ಶಿಪ್ ಸಿಗುತ್ತೆ ಅಂತಂದರೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಬ್ಯಾಂಕ್ಗಳಲ್ಲಿ ಕೆಲಸಗಳಿರುತ್ತೆ, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಎನರ್ಜಿ, ಹೆಲ್ತ್ ಕೇರ್, ಅಗ್ರಿಕಲ್ಚರ್, ಇಂಜಿನಿಯರಿಂಗ್. ಸೊ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಇಂಟರ್ನ್ಶಿಪ್ ಸಿಗತ್ತೆ. ಈ ಇಂಟರ್ನ್ಶಿಪ್ನ ಮಾಡಿಕೊಂಡ್ರೆ ನಮಗೇನು ಯೂಸು? ಇದು ಏನು ಪರ್ಮನೆಂಟ್ ಜಾಬ್ ಅಲ್ಲ, ಏನೂ ಅಲ್ಲ. ಬಟ್ ಒಂದು 6 ತಿಂಗಳು ಇಲ್ಲ 1 ವರ್ಷಗಳ ಕಾಲ ನಾವು ಇಂಟರ್ನ್ಶಿಪ್ ಮಾಡಿದ್ರೆ ನಮಗೇನು ಸಿಗತ್ತೆ ಅಂತ ಕೆಲವೊಬ್ಬರು ಕೇಳ್ತೀರಾ. ಸೊ ನಿಮಗೆ ಈ ಸ್ಟೈಫೆಂಡ್ ಜೊತೆಗೆ ಸ್ಟೈಫೆಂಡ್ ಕೂಡ ಸಿಗ್ತಾ ಇರುತ್ತೆ 9,000 ತಿಂಗಳಿಗೆ ನಾನು ಹೇಳಿದಾಗೆ. ಅದ್ರ ಜೊತೆಗೆ ನಿಮಗೆ ಗೌರ್ನಮೆಂಟಿಂದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅಷ್ಟೇ ಅಲ್ಲ, ದೊಡ್ಡ ಕಂಪನಿಗಳು ಈ ಒಂದು ಕಂಪನಿಗಳಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದಾಗ ನಿಮಗೆ ಮುಂದೆ ಫ್ಯೂಚರಲ್ಲಿ ಜಾಬ್ನ ಪಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಜಾಬು ಬೇಗ ಸಿಗೋವಂಥ ಚಾನ್ಸಸ್ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆನಾ? ಇದು ಯಾವ ಥರ ಒಂದು ಸ್ಕೀಮ್ ಅಂತ ಅಂದರೆ ನಿಮ್ಮ ಒಂದು ಸ್ಕಿಲ್ ಡೆವಲಪ್ಮೆಂಟ್ನ ಮಾಡೋ ಅಂಥ ಸ್ಕೀಮ್ ಆಗಿರುತ್ತೆ. ಉದ್ಯೋಗನ ಬೆಳೆಸಬೇಕು ಅಂತ ಅಂದರೆ ನೀವು ಉದ್ಯಮಿ ಆಗಬೇಕು ಅಂತ ಅಂದರೆ ಕೆಲವೊಂದು ಸ್ಕಿಲ್ಸ್ಗಳು ಬೇಕಾಗುತ್ತೆ. ಆ ಸ್ಕಿಲ್ಸು ಇಲ್ಲಿ ಸಿಗುತ್ತೆ. ಅಥವಾ ಫ್ಯೂಚರಲ್ಲಿ ಬೇರೆ ಉದ್ಯೋಗನ ಹುಡುಕಬೇಕು ಅಂದಾಗಲೂ ಕೂಡ ನಿಮಗೆ ಬೇಕಾಗಿರುವಂಥ ಸ್ಕಿಲ್ಸು ಇಲ್ಲಿ ಸಿಗುತ್ತೆ. ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೀವು ಥಿಯರಿಟಿಕಲಿ ಓದೋದು ಬೇರೆ, ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ. ಈಗ ಥಿಯರಿಟಿಕಲ್ಲಾಗಿ ಓದಿದ್ರೆ ನಮಗೆ ಯಾವ ರೀತಿಯಾಗಿ ಮಾರ್ಕ್ಸ್ ಬರುತ್ತೆ, ಒಂದು ಕಂಪನಿಗೆ ಹೋದಾಗ ಅಲ್ಲಿ ಇಂಟರ್ವ್ಯೂನ ಕೊಟ್ಟಾಗ ಅಲ್ಲಿ ನಿಮ್ಮ ಥಿಯರಿ ಮಾರ್ಕ್ಸ್ಗಿಂತ ನಿಮಗೆ ಪ್ರಾಕ್ಟಿಕಲ್ಲಾಗಿ ಎಷ್ಟು ಸ್ಕಿಲ್ಸ್ ಇದೆ, ಎಷ್ಟು ನಾಲೆಡ್ಜ್ ಇದೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆಲ್ಲನೂ ಕೂಡ ಇಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಗೌರ್ನಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನಿಮಗೆ ಒಂದು ಪೇಯ್ಡ್ ಟ್ರೈನಿಂಗ್ ಸಿಗುತ್ತೆ. ಈಗ ಬೇರೆ ಕಡೆ ಹೋಗಿ ನೀವು ಟ್ರೈನಿಂಗ್ನ ತೊಗೊಳ್ಬೇಕು ಅಂತಂದರೆ ನೀವೇ ದುಡ್ಡನ್ನು ಪೇ ಮಾಡಿ ಟ್ರೈನಿಂಗನ್ನು ತೊಗೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ಆ ಥರ ಅಲ್ಲ, ನಿಮಗೇ ದುಡ್ಡು ಕೊಟ್ಟು ಅವರೇ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ PM ಇಂಟರ್ನ್ಶಿಪ್ ಸ್ಕೀಮ್ ಏನಿದೆ ನಿಮ್ಮ ಒಂದು ಜೀವನದಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡುವಂಥ ಸ್ಕೀಮ್ ಆಗಿದೆ. ಸೊ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅಂತಂದರೆ ನಾನು ಲಿಂಕ್ ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ನ ಹಾಕಿ OTPನ ಹಾಕಿದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ನೆಕ್ಸ್ಟು ಅಲ್ಲಿ ಕೇಳುವಂಥ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಅಪ್ಲೋಡ್ ಮಾಡಿದ್ರೆ ಆ ಕಂಪನಿಗಳು ನಿಮ್ಮ ರೆಸ್ಯೂಮೆನ ನೋಡಿ, ನಿಮ್ಮ ಪ್ರೊಫೈಲನ್ನು ನೋಡಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಓಕೆನಾ? ಸೊ ಸೆಲೆಕ್ಟ್ ಮಾಡ್ಕೊತಾರೆ. ನಿಮಗೆ ಇಷ್ಟ ಇದ್ದಂಥ ಸಂದರ್ಭದಲ್ಲಿ ನೀವು ಇಂಟರ್ನ್ಶಿಪ್ಪನ್ನು ಮಾಡಬಹುದು. ಓಕೆನಾ? ಈ ಒಂದು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ SSLC ಪಾಸ್ ಮಾಡಿ ಜಾಬಿಗೋಸ್ಕರ ಟ್ರೈ ಮಾಡ್ತೀರಾ, PUC ಪಾಸ್ ಮಾಡಿಕೊಂಡು ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಇವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರಿಗೆಲ್ಲ ಒಂದು ಅವಶ್ಯಕತೆ ಇದೆ ಅವರೆಲ್ಲನೂ ಕೂಡ ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸ್ಕೊಳ್ಳಿ. 5 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಈ ಒಂದು ಅವಕಾಶ ಸಿಗ್ತಾ ಇದೆ. ಆ 1 ಕೋಟಿ ಯುವಕರಲ್ಲಿ ನೀವು ಕೂಡ ಒಬ್ಬರಾಗುವಂಥ ಒಂದು ಅವಕಾಶ ನಿಮಗೆ ಈಗ ಇದೆ. ಸೊ ಅದನ್ನು ನೀವು ಬಳಸ್ಕೋಬೇಕಾಗತ್ತೆ. ನಿಮಗೆ ಎಲ್ಲನೂ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.